ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನಿನ್ನೆಯಿಂದ ನಾವೊಂದು ಬಿಗ್ ಅಪ್ಡೇಟನ್ನು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ವಿ. ಏನದು, 4 ತಿಂಗಳೊಳಗಾಗಿ ಅಲ್ವಾ 15,000 ಶಿಕ್ಷಕರ ನೇಮಕಾತಿಯನ್ನು ಪೂರ್ಣಗೊಳಿಸಿ ಶಿಕ್ಷಕರನ್ನು ಶಾಲೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ವಿಚಾರ ಫೇಮಸ್ ನ್ಯೂಸ್ ಚಾನಲಲ್ಲಿ ಬಂದಿರೋದನ್ನು ನಾವು ಗಮನಿಸಿದ್ದೀವಿ ಅಲ್ವಾ. ಹಾಗಾದರೆ ಸ್ನೇಹಿತರೆ, ಈ ಒಂದು ವಿಚಾರ ತುಂಬ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಏಕೆಂದರೆ 51,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರದಿಂದ ಅಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರಕಿದೆ ಅಂತ ಒಂದು ಕಡೆ ಹೇಳ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ಇದೆ ಅಂಥೇಳಿ ಅಧಿಕೃತವಾಗಿ ನೋಟಿಫಿಕೇಷನ್ ಬಂದ ಮೇಲೆ ನಮಗೆ ತಿಳಿಯುತ್ತೆ. ಸೊ ಅಷ್ಟೇ ಅಲ್ಲ, 15,000 ಶಿಕ್ಷಕರನ್ನು 100 ದಿನಗಳೊಳಗಾಗಿ ಅಥವಾ 4 ತಿಂಗಳ ಒಳಗಾಗಿ ನೇಮಕಾತಿ ಮಾಡ್ಕೊಳ್ತೀವಿ. ಅದರಲ್ಲೂ ಈ ವರ್ಷದ ಒಂದು 2026-27ನೇ ಸಾಲಿಗೆ ಶಾಲೆಗಳಲ್ಲಿ ಶಿಕ್ಷಕರನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಯಾಕೆಂದರೆ ಸ್ಪರ್ಧಾರ್ಥಿಗಳಿಗೆ ಒಂದಷ್ಟು ಗೊಂದಲಗಳಿರುತ್ತೆ ಅಲ್ವಾ. ಏಕೆಂದರೆ ಸರ್ಕಾರದ ಮಟ್ಟದಲ್ಲಿ ಅನೇಕ ಪ್ರೋಸೆಸ್ ಇರುತ್ತೆ. ಅಷ್ಟೊಂದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಸರ್ಕಾರ ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ಅಷ್ಟೇ ದಿನಗಳಲ್ಲಿ 4 ತಿಂಗಳಲ್ಲೇ ಎಲ್ಲ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಆದರೆ ಎಲ್ಲನೂ ಸರ್ಕಾರದ ಕೈನಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಗಮನಿಸೋಣ ಏನೇನಾಗುತ್ತೆ, ಏನೇನು ಸತ್ಯಾಸತ್ಯತೆಗಳ ಅಡಗಿದೆ ಈ ಒಂದು ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ, ಎಷ್ಟೆಲ್ಲ ಗೊಂದಲಗಳಿದೆ ಅಂತೇಳಿ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಅದಕ್ಕೂ ಬಿಫೋರು ಸ್ನೇಹಿತರೆ, ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಸು ನಿಮಗೆ ಫಸ್ಟ್ ಬಂದು ತಲುಪುವಂತೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು. ಹಾಗೆ ಶೇರ್ ಮಾಡಿ ನಿಮ್ಮ ಇನ್ನಿತರ ಸ್ಪರ್ಧಾರ್ಥಿಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ. ಅದರ ಜೊತೆಯಲ್ಲಿ ನಾವು ಏನು ಗಮನಿಸಬೇಕಿಲ್ಲಿ ಅಂದರೆ ಸ್ನೇಹಿತರೆ, ಹೊಸದಾಗಿ ಏನು ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು, ಬ್ಯಾಕ್ ಟು ಬ್ಯಾಕ್ ಏನಾಗ್ತಿದೆ ಒಂದಷ್ಟು ಗುಡ್ ನ್ಯೂಸ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಸೊ ಈ ಏನು ಸರ್ಕಾರ ಸುಮಾರು ವರ್ಷಗಳಿಂದ ಅಲ್ವಾ, ಈಗ HSTRನೇ ತಗೊಂಡ್ರೆ ಸುಮಾರು 10-11 ವರ್ಷಗಳ ನಂತರದಲ್ಲಿ ಈಗ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. 2015ನಲ್ಲಿ ಆಗಿರೋದೇ ಲಾಸ್ಟು. ಹಾಗೆ GPSTR ನೋಡಿದರೆ 2022ನಲ್ಲಿ ಆಗಿರೋದೇ ಲಾಸ್ಟು. PSTR ಅದಕ್ಕೂ ಬಿಫೋರು 10 ವರ್ಷಗಳಿಂದ ಹೆಚ್ಚೇ ಆಗಿದೆ. ಇಷ್ಟೆಲ್ಲ ಲಾಂಗ್ ಗ್ಯಾಪ್ ನಂತರ ಕಾಲ್ಫರ್ ಆಗುತ್ತೆ ಅನ್ನೋದ್ರಲ್ಲಿ ಅಂತ ಹೇಳೋದ್ರಲ್ಲಿ ನಮಗೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಏನಾಗುತ್ತೆ, ಆಶ್ಚರ್ಯ ಪಡಬೇಕಾಗುತ್ತೆ. ಮತ್ತೊಂದು ಕಡೆ ಸುಮ್ಮನೆ ಇದೇ ರೀತಿ ಭರವಸೆಗಳನ್ನು ಕೊಡ್ತಾ ಹೋಗ್ತಾರಾ, ಅಥವಾ ಈ ಸರ್ಕಾರ ಬಂದ ಕಿಲಿಂದನೂ ನಾವೇನು ಮಾಡ್ತಿದ್ವಿ, ಶಿಕ್ಷಕರ ನೇಮಕಾತಿನ ಅತೀ ತುರ್ತಾಗಿ ಆದಷ್ಟು ಬೇಗ ಅತೀ ತುರ್ತಾಗಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾನೆ ಶಿಕ್ಷಣ ಸಚಿವರು ಅವರ ಒಂದು ಟೈಮನ್ನು ಕಳೆದರು ಅಲ್ವಾ. ಇದಾಗಲೇ ಮುಗ್ದಿರತಕ್ಕಂಥ ವಿಚಾರ. ಆದರೆ ಈಗ ಬಂದಿರತಕ್ಕಂಥ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, 15,000 ಶಿಕ್ಷಕರ ನೇಮಕಾತಿಯನ್ನು 4 ತಿಂಗಳ ಒಳಗಾಗಿ ಅಂದರೆ ಏನು ಮಾಡ್ತಾರಂತೆ, 51,000 ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ದೊರಕಿದೆ ಅಂತ ಹೇಳ್ತಿದ್ದಾರೆ. ಅದನ್ನು ಗಮನಿಸೋಣ. ನೆಕ್ಸ್ಟು ಅಥೆಂಟಿಕ್ಕಾಗಿ ನಮಗೆ ಮಾಹಿತಿ ಬಂದ ನಂತರ ಗಮನಿಸೋಣ, ಅದನ್ನು ನಂಬಬೇಕಾಗುತ್ತೆ. ಹಾಗೆ 4 ತಿಂಗಳೊಳಗಡೆ 15,000 ಶಿಕ್ಷಕರ ನೇಮಕಾತಿಯನ್ನು ಕಂಪ್ಲೀಟ್ ಮಾಡಿ ಶಿಕ್ಷಕರನ್ನು ಶಾಲೆಗಳಿಗೆ ಹಾಜರಾಗುವಂತೆ ಈ ವರ್ಷದಿಂದನೇ ಅಂದರೆ ಈ ವರ್ಷದ ಒಂದು ಅಕಾಡೆಮಿಕ್ ಇಯರೇ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಈಗಾಗಲೇ ಗಮನಿಸಿದ್ವಿ, ಈ ಸರ್ಕಾರ ಬಂದಮೇಲೆ 3 ವರ್ಷ ಆದ್ರಿಂದನೂ ಕೂಡ ಏನಾಗಿದೆ, ಕೇವಲ ಭರವಸೆಗಳ ಮಹಾಪೂರನೇ ಹರಿದಿದೆ. ಬಟ್ ಇಲ್ಲಿವರೆಗೂ ಅಲ್ಲೊಂದಿಲ್ಲೊಂದು ನೇಮಕಾತಿಗಳನ್ನು ಬಿಟ್ಟರೆ ಅಥವಾ ಈ ಟೆಟ್ ಅಂತಹ ಒಂದು ಕಾಲ್ಫರ್ ಆಗಿರೋದನ್ನು ಬಿಟ್ಟರೆ ಅಂತಹ ದೊಡ್ಡ ಮಟ್ಟದಲ್ಲಿ ಯಾವುದೇ ನೇಮಕಾತಿಗಳು ನಡೆದಿಲ್ಲ. ಹಾಗಾಗಿ ನಂಬುವಂಥದ್ದು ಒಂದು ಸ್ವಲ್ಪ ಡೌಟಲ್ಲೇ ಇರುತ್ತೆ ಅಷ್ಟೇ. ಅಥೆಂಟಿಕ್ಕಾಗಿ ನಮಗೆ ಏನು ಸರ್ಕಾರದಿಂದ ಅಧಿಸೂಚನೆಗಳು ಹೊರಡಿಸಿದ ನಂತರ ನಾವು ಫೈನಲ್ ಆಗಿ 51 ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ಸಿಕ್ಕಿದೆಯಲ್ಲ ಅಂಥೇಳಿ ಗೊತ್ತಾಗುತ್ತೆ ಅಲ್ವಾ. ಒಂದಷ್ಟು ಬದಲಾವಣೆಗಳ ಗಾಳಿ ಬೀಸ್ತಾ ಇದೆ
ಯಾವಾಗ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿಯಾಗಿ ಒಂದಷ್ಟು ಬದಲಾವಣೆಗಳ ಗಾಳಿ ಬೀಸ್ತಾ ಇದೆ ಅಂತೇಳಿ ನಾವು ಗಮನಿಸಿದ್ವಿ ಕೂಡ ಅಲ್ವಾ. ನೋಡೋಣ ಮುಂದೆ ನೇಮಕಾತಿ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಹುದ್ದೆಗಳನ್ನು ತುಂಬಿಕೊಳ್ತಾರೆ, ಯಾವ ರೀತಿ ಸರ್ಕಾರದ ಮಟ್ಟದಲ್ಲಿ ಪ್ರೋಸೆಸ್ ಎಲ್ಲ ಫಾಸ್ಟಾಗಿ ನಡೆಯುತ್ತೆ ಅಲ್ವಾ ಅಂತಕ್ಕಂಥ ವಿಚಾರನ ಒಂದು ನಂಬಿಕೆ ಮೇಲೆ ನಾವು ತೆಗೆದುಕೊಳ್ತಾ ಹೋಗಬೇಕಾಗುತ್ತೆ. ಇವನ್ನೆಲ್ಲ ಯಾರೆಲ್ಲ ಸ್ಪರ್ಧಾರ್ಥಿಗಳು PSTR, GPSTR, HSTR ಅಲ್ವಾ ಈ ರೀತಿ ಶಿಕ್ಷಕರ ಹುದ್ದೆಗಳಿಗೋಸ್ಕರನೇ ಓದ್ತಾ ಇದ್ದೀರಾ, ಅದರಲ್ಲೂ ವಿಶೇಷವಾಗಿ ಇನ್ನೊಂದು ವಿಷಯನ ಇಲ್ಲಿ ಹೇಳಿದ್ದಾರೆ, ಏನಂತ KPS ಅಲ್ವಾ, ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ 2500 IT ಟೀಚರ್ಸ್, ಕಂಪ್ಯೂಟರ್ ಟೀಚರ್ಸನ್ನು ನೇಮಕ ಮಾಡ್ಕೊಳ್ತೀವಿ. ಅದರಲ್ಲೂ ಕೂಡ ಸ್ಯಾಲ್ರಿನ ಹೈಕ್ ಮಾಡಿದ್ದಾರೆ. ಅದು ಕೂಡ ಇನ್ನೊಂದು ಬೆನಿಫಿಟ್ ಆಗುತ್ತೆ. ಯಾರೆಲ್ಲ ಈಗ ಕಂಪ್ಯೂಟರ್ ಟೀಚರ್ ಆಗಿ ನೇಮಕ ಆಗ್ತೀರಾ ಅಥವಾ ಯಾರು ಅರ್ಹರಿದ್ದೀರಾ ಅವರಿಗೆ ಅದೊಂದು ಬೆನಿಫಿಟ್ ಆಗುತ್ತೆ. ಅದು ಒಂದು ವಿಚಾರ ಹೊರಗೆ ಬಿದ್ದಿದೆ. ಅದರ ಜೊತೆಗೆ ಈ ಒಂದು ಶಿಕ್ಷಕರ ನೇಮಕಾತಿ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ಏನಿಲ್ಲ ಸ್ನೇಹಿತರೆ, ಇದೆಲ್ಲ ಒಂದು ಪಾಸಿಟಿವ್ ಆಗಿ ಒಂದು ನಂಬಿಕೆಯಿಂದ ನಡ್ಕೊಂಡು ಹೋಗುವಂಥ ವಿಚಾರಗಳಷ್ಟೇ. ಯಾವಾಗ ನಮಗೆ ಅಥೆಂಟಿಕ್ ಸೋರ್ಸ್ ಬರುತ್ತೆ, ಅಥೆಂಟಿಕ್ ಆಗಿ ಮಾಹಿತಿ ಸಿಗುತ್ತೆ, ಆವಾಗ ಮಾತ್ರ ನಾವು ಅದನ್ನು ನಂಬ್ಕೊಳ್ಬೇಕಾಗುತ್ತೆ. ಅದಕ್ಕೂ ಬಿಫೋರ್ ನಾವೇನು ಮಾಡಬೇಕು, ಯಾರು ಏನೇ ಹೇಳಲಿ, ಯಾವ ಸಚಿವರಾಗಲಿ, ಯಾರು ಮುಖ್ಯಮಂತ್ರಿ ಆಗಲಿ ಅಥವಾ ಶಿಕ್ಷಣ ಸಚಿವರಾಗಲಿ, ಯಾರು ಏನಾರ ಹೇಳಲಿ ಅಥವಾ ಯೂಟ್ಯೂಬರ್ಸ್ ನಾವು ಏನೇ ಹೇಳಲಿ, ನೀವು ಯಾರೆಲ್ಲ ಏನೆಲ್ಲ ಹುದ್ದೆಗಳಿಗೆ ಕನ್ಸರ್ನ್ ಇಟ್ಕೊಂಡು ಓದ್ತಾ ಇದ್ದೀರಾ ಅವುಗಳನ್ನು ತುಂಬ ಗಮನ ಕೊಟ್ಟು ಅಲ್ವಾ, ನೀವೇನು PSTRಗೋ HSTRಗೋ ಅಥವಾ GPSTRಗೋ ಓದ್ತಾ ಇದ್ದರೆ ನಿಮ್ಮ ಸಿಲೆಬಸ್ಸನ್ನು ಕರೆಕ್ಟಾಗಿ ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ರಿ. ಸರ್ಕಾರ ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ಯಾವಾಗ ಬೇಕಾದ್ರೂ ಅವ್ರು ಹೇಳ್ದಂಗೆ ವಿತಿನ್ 4 ಮಂತಲ್ಲೇ ಕೂಡ ನೇಮಕಾತಿ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಅವ್ರು ಮಾಡೋ ಪ್ರೋಸೆಸ್ ಮೇಲೆ ಫಾಸ್ಟಾಗಿ ಮಾಡ್ತಾರೆ ಅಥವಾ ಸ್ಲೋ ಆಗಿ ಮಾಡ್ತಾರೆ, ಯಾವ ರೀತಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಬದಲಾವಣೆಗಳನ್ನೆಲ್ಲ ನಾವು ನೋಡ್ತಾ ಇದ್ದರೆ ಈ ಒಂದು ವಾರದಿಂದನೂ ಕೂಡ ಅನೇಕ ಬದಲಾವಣೆಗಳಾಗಿದೆ, ಒಂದಲ್ಲ ಎರಡಲ್ಲ. ವಿಶೇಷವಾಗಿ ನೀವು ಗಮನಿಸ್ತಾ ಹೋದರೆ ಏನಪ್ಪ ಅಂದರೆ ಏಡೆಡ್ ಹೈಸ್ಕೂಲ್ಗಳಿಗೆ ಆನ್ಲೈನ್ ಮುಖಾಂತರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳುವಂಥದ್ದು ಒಂದು ವಿಚಾರವನ್ನು ಅಥೆಂಟಿಕ್ಕಾಗಿ ನಾವು ಗಮನಿಸಿರ್ತೀವಿ ಅಲ್ವಾ. ಈ ಒಂದು ಸುತ್ತೋಲೆಯಲ್ಲಿ ಗಮನಿಸಿದ್ದೀವಿ, ಏಡೆಡ್ ಹೈಸ್ಕೂಲ್ ಟೀಚರ್ ನೇಮಕಾತಿ ಮಾಡ್ಕೊಳ್ತೀವಿ, ಅದು ಆನ್ಲೈನ್ ಮುಖಾಂತರ ಅಂತ ಹೇಳಿದರೆ. ಬಟ್ ಅದು ಏಡೆಡ್ ಸ್ಕೂಲು ಅಂತಂದರೆ, ಕಾಲೇಜ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಅಲ್ಲಿ ಏನಾಗುತ್ತೆ ಒಳಗಡೆ ದುಡ್ಡು ಕೊಟ್ಟೇ ಹೋಗಬೇಕಾಗುತ್ತೆ, ಅದು ಸೆಕೆಂಡ್ರಿ. ಅಲ್ಲಿ ನಡೀತಕ್ಕಂಥ ವಿಚಾರಗಳು ಅದು ಸೆಕೆಂಡ್ರಿ ಆಗುತ್ತೆ. ಬಟ್ ಆನ್ಲೈನ್ ಮುಖಾಂತರ ಈ ಸಲ ತುಂಬಿಕೊಳ್ತೀವಿ ಅಂತಕ್ಕಂಥದ್ದು ಒಂದು ಹೊಸ ವಿಚಾರ. ಹಾಗೆ ಇನ್ನೊಂದು ವಿಚಾರ ಏನಂದರೆ SSLR C&R ರೂಲು ಬಿಡುಗಡೆ ಆಗಿದ್ದನ್ನು ಗಮನಿಸಿದ್ವಿ ಈ ಒಂದು ವೀಕಲ್ಲಿ. ವಿಶೇಷವಾಗಿ KPS ಶಾಲೆಗಳಿಗೆ ನೆಕ್ಸ್ಟು 2500 IT ಟೀಚರ್ಸನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ. ಮತ್ತು ಇನ್ನೊಂದು ವಿಚಾರ ವಿಶೇಷವಾಗಿ ಅದರಲ್ಲಿ ಅಂದರೆ ಅವರ ಒಂದು ಸ್ಯಾಲ್ರಿಯನ್ನು ಕೂಡ ಹೈಕ್ ಮಾಡ್ತೀವಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಮತ್ತೊಂದು ವಿಚಾರ ಏನಪ್ಪ ಅಂದರೆ PC ಅಲ್ವಾ, ಸಿವಿಲ್ ಪೊಲೀಸ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. ಇಷ್ಟೆಲ್ಲ ಬದಲಾವಣೆಗಳು ನೇಮಕಾತಿ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗ್ತಿರೋದನ್ನು ನಾವು ಗಮನಿಸಿದರೆ, ನಾವು ಏನು ಟೀಚರ್ ನೇಮಕಾತಿ ಆಗಬೇಕು ಅಂದ್ಕೊಂಡು ಏನು ಓದ್ತಾ ಇದ್ದೀರಾ ಈ ಸ್ಪರ್ಧಾರ್ಥಿಗಳೆಲ್ಲ ಒಂದು ನಂಬಿಕೆಯನ್ನು ಇಟ್ಕೊಳ್ಬೋದು. ಏನಂತ, ಈ ಒಂದು ಶಿಕ್ಷಕರ ನೇಮಕಾತಿನೂ ಕೂಡ ಅತಿ ತುರ್ತಾಗಿ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ, ಆಗುತ್ತೆ ಕೂಡ, ಹಾಗೇ ಆಗುತ್ತೆ ಅಂತಕ್ಕಂಥ ಒಂದು ಬಿಗಿಯಾದ ಒಂದು ನಂಬಿಕೆಯಿಂದ ಮುಂದೆ ಸಾಗಬೇಕಾಗತ್ತೆ. ಸ್ನೇಹಿತರೆ, ನಿನ್ನೆಯಿಂದ ನೀವೆಲ್ಲ ಗಮನಿಸ್ತಾ ಇದ್ದೀರಾ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ಗಳಲ್ಲಾಗಿರ್ಬೋದು ಮತ್ತು ಮೇಯ್ನಾಗಿ TV9 ನ್ಯೂಸ್ ಚಾನಲಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ 15,000 ಶಿಕ್ಷಕರ ನೇಮಕಾತಿ ಕೇವಲ ಇಷ್ಟರಲ್ಲಿ 4 ತಿಂಗಳ ಒಳಗಾಗಿ ಏನು ಮಾಡ್ತಾರಂತೆ, 100 ದಿನಗಳಲ್ಲಿ ಅಂದರೆ 3 ರಿಂದ 4 ತಿಂಗಳಲ್ಲಿ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತಕ್ಕಂಥ ವಿಚಾರ TV9 ನ್ಯೂಸ್ ಚಾನಲಲ್ಲಿ ಬಂದಾಗಿಂದ ಎಲ್ಲರಲ್ಲೂ ಕೂಡ ಏನಾಗಿದೆ, ಒಂದು ಅವೇರ್ನೆಸ್ ಬಂದಿದೆ ಅಲ್ವಾ. ಹಾಗಾಗಿ ನಾವೇನು ಮಾಡಬೇಕಂತಂದರೆ ಒಂದು ನಂಬಿಕೆ ಮೇಲೆ ಮುಂದೆ ಸಾಗ್ತಾ ಹೋಗಬೇಕು. ಏನನ್ನು ಆಗಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ, ಆ ಒಂದು ಕನಸಿನ ಹುದ್ದೆಯನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡುವಂಥ ಒಂದು ಕೆಲಸ ನಮ್ಮದಾಗಿರಬೇಕು. ಅದರ್ವೈಸ್ ಏನೆಲ್ಲ ಸರ್ಕಾರದ ಮಟ್ಟದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅವುಗಳನ್ನೆಲ್ಲ ಕಿವಿಗೆ ಹಾಕ್ಕೊಳ್ಬಾರ್ದು.
ಮತ್ತು ಇನ್ನೊಂದು ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರಬೇಕು. ಫಸ್ಟ್ ಆಫ್ ಆಲ್ ಯಾವುದೇ ಸ್ಪರ್ಧಾರ್ಥಿ ಆಗಿರಲಿ, ಏಜ್ ಬಾರ್ ಆಯಿತು, ಹಂಗಾಯಿತು ಹಿಂಗಾಯಿತು, ಕಲ್ಫರ್ ಆಗಲ್ಲ, ಹಾಗೆ ಹೀಗೆ ಅಂತೇಳಿ ನಾವು ಕೊರಗೋದ್ರ ಬದಲು, ಈಗಾಗಲೇ ಎಲ್ರಿಗೂ ಗೊತ್ತಿದೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಕೋವಿಡ್-19 ಈ ಕಡೆ ಕಲ್ಫರ್ ಆಗಿರ್ತಕ್ಕಂಥ ಹುದ್ದೆಗಳು ಕಡಿಮೆ ಆಗಿರೋದ್ರಿಂದ ಏನಾಗಿದೆ, ಸರ್ಕಾರದಿಂದನೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಲ್ವಾ. ಹಾಗಾಗಿ ನಾವು ಇನ್ನಿತರ ವಿಚಾರಗಳಿಗೆ ಗಮನ ಕೊಡದೆ ಓದೋ ವಿಚಾರಕ್ಕೆ, ಅದರಲ್ಲೂ ವಿಶೇಷವಾಗಿ ನಾವು ಯಾವ ಹುದ್ದೆಯನ್ನು ಹಿಡಿಬೇಕು ಅಂತಿದ್ದೀವಿ ಆ ಹುದ್ದೆಯ ಒಂದು ಸಿಲೆಬಸ್ಸನ್ನು ಇಟ್ಕೊಂಡು ನೀಟಾಗಿ ಸ್ಟಡಿ ಮಾಡೋದ್ರ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸ್ಪರ್ಧಾರ್ಥಿಗಳ ಒಂದು ಜವಾಬ್ದಾರಿಯಾಗಿರುತ್ತೆ ಅಲ್ವಾ. ಹಾಗಾಗಿ ಈ ಒಂದು ಬೆಳವಣಿಗೆಗಳನ್ನೆಲ್ಲ ನಮಗೆ ಗಮನಿಸಿದಾಗ ಏನನ್ಸುತ್ತೆ ಅಂದರೆ, ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಅದೇ ಒಂದು ನಂಬಿಕೆ ಮೇಲೆ ನೀವು ಸಾಗಬೇಕಾಗುತ್ತೆ. ಡೌಟ್ ಇಲ್ಲ ಓಕೆ, ಆದರೆ 4 ತಿಂಗಳೊಳಗಡೆ ಆಗುತ್ತಾ ಅಥವಾ 100 ದಿನಗಳ ಒಳಗಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಗುತ್ತಾ ಅಥವಾ ಯಾವ ರೀತಿ ಮಾಡ್ಬೋದು ಅಂತಕ್ಕದ್ದು ಎಲ್ಲ ಸರ್ಕಾರದ ಕೈಲಿದೆ ಸ್ನೇಹಿತರೆ. ಯಾವುದೂ ನಮ್ಮ ಕೈಲಿಲ್ಲ. ನಮ್ಮ ಕೈಲಿ ಏನಿದೆ ಅದನ್ನು ನಾವು ನಿಯತ್ತಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂದರೆ ನಮ್ಮ ಕೈಲಿ ಏನಿದೆ, ಸಿಲೆಬಸ್ ಇದೆ. ಮೇಯ್ನಾಗಿ ನಾವೇನು HSTR ಓದ್ತಿದ್ದೀವ, HSTR ಸಿಲೆಬಸ್ ತೆಗಿಬೇಕು. PSTR ಓದ್ತಿದ್ದೀವ, ತೆಗಿಬೇಕು ಸಿಲೆಬಸ್ಸು. GPSTR ಓದ್ತಿದ್ದೀವ, ಸಿಲೆಬಸ್ ತೆಗಿಬೇಕು. ಓಲ್ಡ್ ಕ್ವಶನ್ ಪೇಪರ್ ತೆಗಿಬೇಕು, ಟೈಮ್ ಟೇಬಲ್ ಇಟ್ಕೋಬೇಕು ಅಲ್ವಾ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಸಿಲೆಬಸ್ಸು, ಟೈಮ್ ಟೇಬಲು, ಅದಕ್ಕೆ ಅಥೆಂಟಿಕ್ ಸೋರ್ಸು, ಸ್ಟಡಿ ಮೆಟೀರಿಯಲ್ಸು, ಮತ್ತು ಒಂದಷ್ಟು ಆನ್ಲೈನಲ್ಲಿ ಏನು ಟೆಸ್ಟ್ಗಳು ಕಂಡಕ್ಟ್ ಮಾಡ್ತಾರೆ ಆ ಒಂದು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಕ್ಕಂಥದ್ದು. ಇವೆಲ್ಲ ಪ್ರೊಸೆಸ್ಸನ್ನು ನಾವು ಕರೆಕ್ಟಾಗಿ ಮಾಡ್ಕೊಳ್ತಾ ನಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ನಮ್ಮ ಕೈಲಿರ್ತಕ್ಕಂಥದ್ದು ಇಷ್ಟೇ. ಸರ್ಕಾರದ ಮಟ್ಟದಲ್ಲಿ ಏನೇನಾಗಬೇಕು ಅವೆಲ್ಲ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇವತ್ತೆಲ್ಲ ಇನ್ನೊಂದು ವೀಕಲ್ಲಿ ಅಲ್ವಾ, ಇನ್ನೊಂದು ವೀಕಲ್ಲಿ HSTR C&R ರೂಲ್ ಬರೋವಂಥ ಒಂದು ಎಲ್ಲ ಸಾಧ್ಯತೆಗಳಿದೆ. ಅದೇ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾವು ಹೋಗ್ಬೇಕಷ್ಟೇ. ಓದ್ತಾ ಹೋದರೆ ಆಗುತ್ತೆ ಅಲ್ವಾ. ಏನಿಲ್ಲ ಸ್ನೇಹಿತರೆ, ಯಾವುದಕ್ಕೂ ಕೂಡ ನಮ್ಮ ಕೈಲಿ ಏನಿಲ್ವೋ ಅದರ ಬಗ್ಗೆ ನಾವು ಹೆಚ್ಚಿನದಾಗಿ ಚಿಂತೆ ಮಾಡಬಾರ್ದು. ನಮ್ಮ ಕೈಲಿ ಏನಿದೆ ಅದರ ಬಗ್ಗೆ ನಾವು ಏನು ಮಾಡಬೇಕು, ಹೆಚ್ಚು ಗಮನ ಹರಿಸ್ಬೇಕು. ಯಾವುದೂ ಕೂಡ ನಮ್ಮ ಒಂದು ಸುತ್ತ ನಡೆಯತಕ್ಕಂಥ ಯಾವುದೇ ವಿಚಾರ ಆಗಿರ್ಬೋದು, ನಮ್ಮ ಲೈಫಲ್ಲಿ ನಡೀತಕ್ಕಂಥ ಯಾವುದೇ ವಿಚಾರ ಆಗಿರ್ಬೋದು, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಕ್ಕಂಥ ವಿಚಾರನೇ. ಯಾವುದೂ ಕೂಡ ಎಕ್ಸ್ಪೆಕ್ಟೆಡ್ ಆಗಿ ಇರೋದಿಲ್ಲ ಅಲ್ವಾ. ಕೆಲವೊಂದು ವಿಚಾರಗಳು ಹಾಗೆ ಮುಂದುವರಿತಾ ಹೋಗುತ್ತೆ. ನಾವೇನು ಮಾಡಬೇಕಾಗುತ್ತೆ, ಈ ಒಂದು ಸ್ಟಡಿ ಕಡೆ ಹೆಚ್ಚಿನದಾಗಿ ಗಮನವನ್ನು ಕೊಡಬೇಕಾಗುತ್ತೆ. ಏಕೆಂದರೆ ಈಗಾಗಲೇ ಯಾಕೆ ಲೇಟ್ ಮಾಡಲ್ಲ ಸರ್ಕಾರದಿಂದ ನೇಮಕಾತಿ ಅಂದರೆ, ನಿಮಗೆ ಈಗಾಗಲೇ ಗೊತ್ತಿದೆ ಯಾರು ಈ ಒಂದು ಸ್ಪರ್ಧಾರ್ಥಿಗಳಿದ್ರೆ ಅವರಿಗೆಲ್ಲ ಗೊತ್ತಿರುತ್ತೆ ಎಷ್ಟೆಲ್ಲ ಸಂಘಟನೆಗಳು ಅಥವಾ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲಲ್ಲಿ ಅಕಾಡೆಮಿ ಮಾಡಿರ್ತಕ್ಕಂಥ ಅವರು ಒಂದು ಶ್ರಮ ಅಲ್ವಾ. ಅವರೆಲ್ಲ ಏನು ಮಾಡಿದರು, ನಿರುದ್ಯೋಗಿಗಳನ್ನೆಲ್ಲ ಗುಂಪಾಗಿ ಅಥವಾ ಅವ್ರನ್ನೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಆ ಮುಖಾಂತರ ಯೂತ್ಸ್ ಎಲ್ಲ ಏನು ಮಾಡಿದರು, ಒಂದಷ್ಟು ಹೋರಾಟಗಳನ್ನು ಮಾಡಿದರು, ಸರ್ಕಾರಕ್ಕೆ ಒಂದಷ್ಟು ಒತ್ತಡಗಳನ್ನು ಮಾಡಿದರು. ಈ ಒಂದು ವಿಚಾರದಿಂದ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಏನಲ್ವಾ. ನಿಮಗೆಲ್ರಿಗೂ ಗೊತ್ತಿದೆ PSTR ಮತ್ತು GPSTR ಬ್ಯಾಕಪ್ ಸ್ಕೋರು ಎಲ್ಲ ನೀವು ಗಮನಿಸಿದ ರಿಮೂವ್ ಆಗಿರ್ತಕ್ಕಂಥದ್ದು. ಈಗ ಬರಬೇಕಾಗಿರೋದು ಏನಪ್ಪ ಅಂದರೆ HSTR C&R ರೂಲ್ ಬರಬೇಕಾಗಿದೆ ಅಲ್ವಾ. ಅದನ್ನು ನಾವು ಗಮನಿಸಬೇಕಾಗುತ್ತೆ. ಅಪ್ಕಮಿಂಗ್ C&R ರೂಲ್ ಬರುವಂಥ ಒಂದು ನೆಕ್ಸ್ಟ್ ವೀಕಲ್ಲಿ ಎಲ್ಲ ಸಾಧ್ಯತೆಗಳು ಇದೆ. ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಇವೇನು ನೇಮಕಾತಿಗಳು ನಾವು ಗಮನಿಸ್ತೀವಿ, ಇವೆಲ್ಲ ಏನು ವಿದ್ಯಾರ್ಥಿ ಸಂಘಟನೆಗಳು ಅಥವಾ ಯುವಕರ ಒಂದು ಸ್ಟ್ರೈಕ್ಗಳು, ಹೋರಾಟಗಳು, ಒತ್ತಾಯ, ಅಕಾಡೆಮಿಯಿಂದ ನಡೆದಿರ್ತಕ್ಕಂಥ ಒಂದು ಸ್ಟ್ರೈಕ್ಗಳ ಮುಖಾಂತರ, ಹೋರಾಟಗಳ ಮುಖಾಂತರ ನಮಗೆ ಸರ್ಕಾರಕ್ಕೆ ಅವರು ಸಲ್ಲಿಸಿರ್ತಕ್ಕಂಥ ಒಂದಷ್ಟು ಬರವಣಿಗೆಗಳ ಮುಖಾಂತರ ಆಗಿರ್ಬೋದು ಅಲ್ವಾ, ನೇರವಾಗಿ ಭೇಟಿ ಮಾಡಿ ಆ ಮುಖಾಂತರ ಒಂದಷ್ಟು ಹೋರಾಟಕ್ಕೆ ಮುಂದಾಗಿದ್ದರಿಂದನೇ ಈ ಒಂದು ನೇಮಕಾತಿಗಳು ಆರಂಭ ಆಗಿದ್ದು. ಇಲ್ಲಿವರೆಗೂ ಏನಾಗಿತ್ತು, ಸುಮ್ಮನೆ ಖಾಲಿ ಕೂತಂಗಾಗಿತ್ತು. ಎಲ್ಲ ಸ್ಪರ್ಧಾರ್ಥಿಗಳು ಓದ್ತಾ ಹೋದಂಗಾಯಿತು ಅಲ್ವಾ. ಹಾಗಾಗಿ ಇಲ್ಲಿವರೆಗೂ ಏನು ನೀವು ಕೇಳಿದ್ರಿ ನೋಡಿದ್ರಿ ಅವನ್ನೆಲ್ಲ ಮರೆತು ಬಿಡಿ. ಇಲ್ಲಿಂದ ಈ ಕಡೆ ನೀವೇನು ಗಮನ ಕೊಟ್ಟು 4 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊತೀರಾ ಸಿಲೆಬಸ್ಸು, ಅವ್ರೇನಾಗ್ತೀರಾ ಆ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಇರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ಇಲ್ಲಿವರೆಗೂ ಏನು ವಿಚಾರವನ್ನು ಗಮನಿಸಿದ್ವಿ ಅವನ್ನೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಅಥವಾ ಎಲ್ಲಿ ಕಾಲ್ ಮಾಡ್ತಾರೆ ಹಾಗೆ ಹೀಗೆ ಅಂತೇಳಿ ಅಂದ್ಕೊಳೋದು ಬೇಡ.
ನಾವು ಎಷ್ಟು ಪಾಸಿಟಿವ್ ಆಗಿ ತಗೊತೀವಿ ಅಷ್ಟು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ಡೌಟ್ಸ್ಗಳನ್ನು ಇಟ್ಕೊಳ್ಳೋದು ಬೇಡ. ಸ್ಪರ್ಧಾರ್ಥಿಗಳಲ್ಲಿ ಏನಿರಬೇಕು, ಪಾಸಿಟಿವ್ ಮೈಂಡ್ಸೆಟ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಅಧಿಕೃತ ಮಾಹಿತಿ ಬಂದ ಮೇಲೆ ನಾವು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀವಿ. ಈಗೇನು 15,000 ಶಿಕ್ಷಕರ ನೇಮಕಾತಿ, ಅದು 100 ದಿನದಲ್ಲಿ ಅಥವಾ 4 ತಿಂಗಳ ಒಳಗಾಗಿ ಮಾಡ್ಕೊಳ್ತೀವಿ, ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಕಡೆ ನೀವು ಹೆಚ್ಚಿನ ಒಂದು ಗಮನವನ್ನು ಕೊಡಿ. ನಿಮ್ಮ ಸ್ಟಡಿ ಫೋಕಸ್ಡ್ ಆಗಿರಲಿ. ನಿಮ್ಮ ಒಂದು ಡ್ರೀಮ್ ಜಾಬ್ ಯಾವುದಿದೆ ಅದರ ಬಗ್ಗೆ ಸದಾ ನೀವು ಥಿಂಕ್ ಮಾಡ್ತಾಯಿರಿ. ಸ್ಟಡಿ ಕಡೆ ಹೆಚ್ಚಿನ ಒಂದು ಫೋಕಸ್ ಮಾಡಿ. ಸರ್ಕಾರ ಮನಸ್ಸು ಮಾಡಿದರೆ ಇವೆಲ್ಲ ಭರವಸೆಗಳನ್ನು 4 ತಿಂಗಳಲ್ಲೇ ಕಂಪ್ಲೀಟ್ ಮಾಡ್ಬೋದು. ಅದು ಸರ್ಕಾರದ ಕೈಯಲ್ಲೇ ಇದೆ. ಇಷ್ಟೆಲ್ಲ ಪ್ರೋಸೆಸ್ಸನ್ನು ಎಷ್ಟು ಫಾಸ್ಟಾಗಿ ನಿರ್ವಹಿಸುತ್ತೆ, ಯಾವ ರೀತಿ ಫಾಸ್ಟಾಗಿ ನೇಮಕಾತಿ ಆಗುತ್ತೆ, ಇಷ್ಟೆಲ್ಲ ತಿಳಿದ ನಂತರ ಏನೆಲ್ಲ ಸರ್ಕಾರದ ಮಟ್ಟದಲ್ಲಿ ಸತ್ಯಾಸತ್ಯತೆಗಳಿದೆ ಅಲ್ವಾ, ಅದನ್ನು ನೀವೇ ಯೋಚನೆ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಏನಾದರೂ ಆಗಲಿ ಏನಾದರೂ ಬಿಡಲಿ, ಒಂದು ಪಾಸಿಟಿವ್ ಎನರ್ಜಿಯಿಂದ ನೀವು ಮುಂದೆ ಸಾಗಬೇಕಾಗುತ್ತೆ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಲ್ವಾ. ಸೊ ಹಾಗಾಗಿ ಫ್ರೆಂಡ್ಸ್ ಏನು ಮಾಡ್ತಾರೆ, ಸ್ಪರ್ಧಾರ್ಥಿಗಳನ್ನು ತುಂಬ ವೇಟ್ ಮಾಡಿಸಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಎದೆಗುಂದದೆ ನಿಮ್ಮ ಒಂದು ಸ್ಟಡಿಯನ್ನು ಇನ್ನಷ್ಟು ಚುರುಕುಗೊಳಿಸಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾರು ಏನೇ ಹೇಳಿ ಸದಾ ನಿಮ್ಮ ಚಿಂತನೆಗಳು ಪಾಸಿಟಿವ್ ಆಗಿರಲಿ. ಸರ್ಕಾರಕ್ಕೆ ಬೇರೆ ದಾರಿನೇ ಇಲ್ಲ. ನೇಮಕಾತಿ ಮಾಡಲೇಬೇಕು, ನೇಮಕಾತಿ ಆಗೇ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದನೇ ನೀವೇನು ಮಾಡಿ ಓದ್ತಾ ಹೋಗಿ. ಹಾಗೆ ಸೊ ಫ್ರೆಂಡ್ಸ್, ಸ್ಟಡಿ ಮಾಡ್ತಾ ಹೋಗ್ರಿ, ಹೆಚ್ಚಿನ ಒಂದು ಗಮನ ಕೊಡಿ. ಸಿಲೆಬಸ್ ಇಟ್ಕೊಂಡು ನಿಮ್ಮ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿಕೊಳ್ರಿ. ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡೆಯೋದಕ್ಕೆ ಎಲ್ಲ ರೀತಿ ಒಂದು ಸ್ಟಡಿಯನ್ನು ನೀವು ಮಾಡ್ಕೊಂಡು ಇಟ್ಕೊಂಡಿರಿ. ಅದ್ರ ಜೊತೆಗೆ ಯಾವುದೇ ಊಹಾಪೋಹಗಳಿಗೆ ಗಮನ ಕೊಡಬೇಡಿ. ಏನಾದರೂ ಆಗಲಿ ನಿಮ್ಮ ಕನಸಿನ ಹುದ್ದೆ ನಿಮ್ಮ ಕಣ್ಣು ಮುಂದಿರಲಿ ಅಂತ ಹೇಳ್ತಾ, ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್ ಅಂತ ಹೇಳ್ತಾ, ಯಾರೆಲ್ಲ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡ್ತಕ್ಕಂಥ ವಿಡಿಯೋಸ್ ಎಲ್ಲ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಲೈಕ್ ಆದರೆ ನಿಮಗೆ ಲೈಕ್ ಮಾಡಿ, ಅಥವಾ ಒಂದು ಲೈಕ್ ಕೊಟ್ಟರೆ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ಸ್ ಮಾಡಿ. ಇನ್ನಿತರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋ ಮೋಟಿವೇಟ್ ಆಗ್ಬೋದು. ವಿಡಿಯೋದಿಂದ ಅವರು ಕೂಡ ಮೋಟಿವೇಟ್ ಆಗ್ಬೋದು. ನೀವು ಶೇರ್ ಮಾಡೋ ಮುಖಾಂತರ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಯಾರು ಇಲ್ಲಿವರೆಗೂ ನಾಲೆಡ್ಜ್ ಗುರು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಅಲ್ಲಿ ನಿಮಗೆ ಇನ್ನೊಂದಷ್ಟು ವಿಚಾರಗಳು ಮತ್ತು PDF ಅಥವಾ ಇನ್ನೊಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಕಂಪ್ಲೀಟಾಗಿ ಸಿಗ್ತಾ ಹೋಗುತ್ತೆ. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ